ನಮಸ್ತೆ ಗೆಳೆಯರೇ, ಬನ್ನೇರುಘಟ್ಟ ಝೂ ಸಫಾರಿ ವಿಡಿಯೋಗೆ ಸ್ವಾಗತ. ಬೆಂಗಳೂರಲ್ಲಿರೋರಿಗೆ ಝೂ ಸಫಾರಿ ಒಂದು ಕ್ವಿಕ್ ಎಸ್ಕೇಪ್ ಫ್ರಮ್ ದ ಸಿಟಿ ಲೈಫ್. ಬನ್ನಿ ನಮ್ಮ ಝೂ ಸಫಾರಿ ಬನ್ನೇರುಘಟ್ಟದಲ್ಲಿ ಯಾವ್ಯಾವ ಪ್ರಾಣಿಗಳನ್ನ ಸಿಕ್ತು ನಮಗೆ ನೋಡೋಕೆ ಅಂತ ತಿಳಿಸ್ಕೊಡ್ತೀವಿ. ಚಿರತೆ, ಹುಲಿ, ಸಿಂಹ, ಆನೆಗಳು ಮತ್ತು ಜಿರಾಫೆ, ಜಿಂಕೆ, ಕರಡಿ ಹೀಗೆ ಹಲವಾರು ಪ್ರಾಣಿಗಳನ್ನು ನೋಡಿ ಝೂ ಎಲ್ಲ ಅಡ್ಡಾಡಿ ನಮಗೆ ರೆಸ್ಟ್ ಮಾಡಿದ್ದು ನಾವು ಈ ಬೋಟಿಂಗಲ್ಲಿ. ತಡ ಯಾಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಝೂ ಸಫಾರಿಯಲ್ಲಿ ಮೊದಲನೇದಾಗಿ ನಾವು ಕಾಡೆಮ್ಮೆಯನ್ನು ನೋಡಿದ್ವಿ. ಅದರ ಜೊತೆಗೆ ಜಿಂಕೆಗಳು, ಕೃಷ್ಣ ಮೃಗ ಅಂತಲೂ ಕರೀತಾರೆ ಈ ಜಿಂಕೆಯನ್ನು. ಜಿಂಕೆಗಳಾದ ತಕ್ಷಣ ನಮಗೆ ಸಿಕ್ಕಿದ್ದು ಆನೆಗಳು. ಬೆಂಗಳೂರಿಯನ್ಸ್ಗೆ ಈ ಝೂ ಸಫಾರಿ, ಬನ್ನೇರುಘಟ್ಟ ಝೂ ಸಫಾರಿ ಒಂದು ಹೊಸ ಅನುಭವ ಕೊಡುತ್ತೆ. ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಜಾಗ. ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾಯಿದ್ರು. ಬಸ್ಸಲ್ಲಿ, ಸಫಾರಿ ಬಸ್ಸಲ್ಲಿ ಹೋಗಿದ್ವಿ ನಾವು. ಆನೆಗಳೆಲ್ಲ ಸ್ವಲ್ಪ ಸೈಲೆಂಟಾಗಿ ಕಾಣುತ್ತೆ, ಆದರೆ ಕೆಲವು ಸಾರಿ ಅಟ್ಯಾಕ್ ಮಾಡಿದರೆ ತುಂಬ ಕಷ್ಟ. ಮುಂದೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಜಿಂಕೆಗಳಿದ್ದು, ಅದ್ರ ಜೊತೆಗೆ ನಮ್ಮ ಕರಡಿ ರಾಯ ಯಾಕೋ ಮುನಿಸ್ಕೊಂಡು ದೂರ ಹೋಗ್ತಾ ಇದ್ದ. ಮತ್ತೆ ಬರ್ತಾನೆ ಕರಡಿ ರಾಯ ನಮ್ಮ ಹತ್ರನೇ. ಜಿಂಕೆಗಳನ್ನೆಲ್ಲ ನೋಡಿದ್ವಿ. ಇಲ್ಲಿ ಬಂದ ನೋಡಿ ಕರಡಿ, ಏನೋ ಹುಡುಕ್ತಾ ಇದ್ದ, ನೆಲ ಬಗೀತಾ ಇದ್ದ ಕರಡಿ ರಾಯ. ಮುಂದೆ ಸಿಕ್ಕಿದ್ದು ನಮಗೆ ಸಿಂಹ. ನಾವು ಹೋಗಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳು ಸ್ವಲ್ಪ ರೆಸ್ಟಲ್ಲೇ ಇದ್ದು. ಸಿಂಹ ಆದ ನಂತರ ನಮಗೆ ಸಿಗೋದು ಚಿರತೆ, ಹುಲಿ ಮತ್ತು ಚಿರತೆ. ದೂರದಲ್ಲಿ ಜಿರಾಫೆ ಮೇಯ್ತಾ ಇತ್ತು ಸೊಪ್ಪನ್ನು. ಮತ್ತೆ ಜಿಂಕೆ, ಸಾರಂಗ, ಕೊನೆಯದಾಗಿ ನೋಡಿದ್ದು ನಾವು ನೀರಾನೆ. ನೀರಿನಲ್ಲಿ ಮುಳ್ಕೊಂಡೇ ಇತ್ತು, ಸ್ವಲ್ಪ ದರ್ಶನ ಕೊಟ್ಟಿದೆ ನೋಡಿ. ಸಫಾರಿ ಸುತ್ತಾಡಿ ಸುಸ್ತಾಗಿದ್ದ ನಮಗೆ ಸ್ವಲ್ಪ ನೆಮ್ಮದಿಯಾಗಿ ರೆಸ್ಟ್ ಸಿಕ್ಕಿತ್ತು ಬೋಟಿಂಗಲ್ಲಿ. ಝೂ ಒಳಗಡೆನೇ ಬೋಟಿಂಗ್ ಇದೆ, ಅದನ್ನ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಮಧ್ಯದಲ್ಲಿ ಒಂದು ಕಾರಂಜಿ ಕೂಡ ಇತ್ತು. ನಾವು ತಗೊಂಡಿದ್ದು ಗ್ರೂಪ್ ಬೋಟಿಂಗು. ಸಪ್ರೇಟ್ ಇಬ್ಬರು ಕೂಡ ಹೋಗೋದಿತ್ತು, ಆದರೆ ನಾವು ಹೋಗಲಿಲ್ಲ. ಗ್ರೂಪ್ ಬೋಟಿಂಗಲ್ಲೇ ಸ್ವಲ್ಪ ಚೆನ್ನಾಗಿ ಇತ್ತು ಅಂಥೇಳಿ ನಾವು ಗ್ರೂಪ್ ಬೋಟಿಂಗಿಗೆ ಹೋದ್ವಿ. ಇಂಡಿವಿಜುವಲ್ ಬೋಟಿಂಗ್ ಹೋದರೆ ನಾವು ತುಳಿಯೋದಕ್ಕೆ ನಾವೇ ಕಷ್ಟಪಡಬೇಕಾಗಿತ್ತು. ಆದರೆ ಅಷ್ಟೊಂದು ಎನರ್ಜಿ ನಮ್ಮಲ್ಲಿ ಕೂಡ ಇದ್ದಿಲ್ಲ, ಹಾಗಾಗಿ ನಾವು ಗ್ರೂಪ್ ಬೋಟಿಂಗಿಗೆ ಹೋದ್ವಿ.
ಅಣ್ಣ ಬೋಟಿಂಗ್ ಓಡಿಸೋನು ತುಂಬ ಒಳ್ಳೆ ಸಾಂಗ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದ. ರವಿಚಂದ್ರನ್ ಸಾಂಗ್ಸು. ಇದಾಗಿತ್ತು ನಮ್ಮ ಝೂ ಸಫಾರಿ. ಅದರ ಜೊತೆಗೆ ಝೂನಲ್ಲಿ ಎಲ್ಲ ನೋಡಿದ್ದೀವಿ ಬೇರೆ ಪ್ರಾಣಿಗಳು, ಆದರೆ ಅವೆಲ್ಲ ಕೇಜ್ ಒಳಗಡೆ ಇತ್ತು. ಇಷ್ಟೆಲ್ಲ ಪ್ರಾಣಿಗಳು ಸಿಗುತ್ತೆ ನೋಡಿ ಫ್ರೆಂಡ್ಸ್. ಹುಲಿ, ಸಿಂಹ, ಚಿರತೆ, ಆನೆ, ಜಿಂಕೆ ಹೀಗೆ ಹಲವು ಪ್ರಾಣಿಗಳನ್ನು ನೋಡಿ ಖುಷಿಪಟ್ಟಿದ್ದೀವಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮೂಲಕ. ಧನ್ಯವಾದಗಳು.